ಒಳಗಾಗಿ ಬೆಂಗಳೂರಿನ ಗುಂಡಿ ಮುಚ್ಚೋಕೆ ಡೆಡ್ ಲೈನ್ ಅನ್ನು ನೀಡಲಾಗಿದೆ. ಬೆಂಗಳೂರಿನಲ್ಲಿ ಗುಂಡಿಗಳದ್ದೇ ಕಾರುಬಾರು, ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಈ ಒಂದು ಗುಂಡಿಗಳಿಗೆ ಮುಕ್ತಿ ಸಿಗುವಂತಹ ಕಾಲ ಬಂದಿದೆ. ಗುಂಡಿ ಮುಚ್ಚದೆ ದೂರು ಬಂದ್ರೆ ಅಧಿಕಾರಿಗಳ ತಲೆದಂಡ ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ ಆಗಿ ಹೇಳಿದ್ದಾರೆ. ಜಿಪಿಯ ಅಧಿಕಾರಿಗಳ ಜೊತೆ ಸಿಎಂ ಹಾಗೂ ಡಿಸಿಎಂ ಇವತ್ತೊಂದು ಸಭೆಯನ್ನ ಕರೆದಿದ್ರು. ಆ ಒಂದು ಸಭೆಯಲ್ಲಿ ಈ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. 14,795 ರಸ್ತೆ ಗುಂಡಿಗಳಲ್ಲಿ 6,749 ಗುಂಡಿ ಕ್ಲೋಸ್ ಆಗಿದೆ. ಈಗಿರುವ 8,046 ಗುಂಡಿ ಮುಚ್ಚೋಕೆ 750 ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡಲಾಗಿದೆ. ಜೆಟ್ ಪ್ಯಾಚರ್ ತಂತ್ರಜ್ಞಾನ ಬಳಸಿಕೊಂಡು ಗುಂಡಿ ಮುಚ್ಚೋಕೆ ಇವತ್ತಿನ ನಡೆದಂತಹ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿರುವಂತದ್ದು. ಅಕ್ಟೋಬರ್ 30ರ ಒಳಗೆ ಗುಂಡಿ ಮುಚ್ಚೋಕೆ ಡೆಡ್ ಲೈನ್ ಅನ್ನು ನೀಡಲಾಗಿದೆ. ರಾಜ್ಯ ರಾಜಧಾನಿ ಏನಿದೆ ಬೆಂಗಳೂರು, ಸಿಲಿಕಾನ್ ಸಿಟಿ ಏನಿದೆ ಅದು ಗುಂಡಿ ಸಿಟಿಯಾಗಿ ಮಾರ್ಪಟ್ಟಾಗಿದೆ. ಸುಮಾರು 1,500 ಪಾರ್ಟ್ ಹೋಲ್ಸ್ಗಳನ್ನು ಗುರುತು ಮಾಡಿದ್ದಾರೆ. ಅದರಲ್ಲಿ ಸುಮಾರು 6,000 ಚಿಲ್ಲರೆ ಪಾರ್ಟ್ ಹೋಲ್ಸ್ಗಳನ್ನು ಮುಚ್ಚಿದ್ದಾರೆ. ಇನ್ನೂ 8,000 ಚಿಲ್ಲರೆ ಪಾರ್ಟ್ ಹೋಲ್ಸ್ಗಳನ್ನು ಮುಚ್ಚಬೇಕಾಗಿದೆ. ಈ ಮಳೆಗಾಲ ಬಂದಾಗ ಗುಂಡಿಗಳು ಮುಚ್ಚೋದಲ್ಲ, ಮಳೆಗಾಲ ಬರೋದಕ್ಕಿಂತ ಮುಂಚಿತವಾಗಿಯೇ ಮಾಡ್ಕೋಬೇಕು ಅಂತೇಳಿ ಮಾಡಿದ್ದೀವಿ. ಮತ್ತು ಚೀಫ್ ಇಂಜಿನಿಯರ್ಗಳು ಯಾರ್ಯಾರು ಇದ್ದಾರೆ, ಆ ಚೀಫ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ಕೂಡಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ 750 ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಒಂದು ತಿಂಗಳಾದಮೇಲೆ ಮೀಟಿಂಗ್ ಮಾಡ್ತೀನಿ. ಆಲ್ ಕಮಿಷನರ್ಸ್ ಆಫ್ ದಿ 5 ಕಾರ್ಪೊರೇಷನ್ಸ್ ಅವ್ರ ಜೊತೆ ಮೀಟಿಂಗ್ ಮಾಡಿ ಅಲ್ಲಿ ಏನು ಹಣ ಬೇಕಾಗ್ತದೆ ಅದರ ಬಗ್ಗೆ ನಾನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಸುಮಾರು 10,000ಕ್ಕೂ ಹತ್ತಿರ ಗುಂಡಿಗಳನ್ನು ಈಗಾಗಲೇ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಪಬ್ಲಿಕ್ಸು, ನಮ್ಮ ಇಂಜಿನಿಯರ್ಸು ಎಲ್ಲ ಐಡೆಂಟಿಫೈ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಡೆಡ್ ಲೈನ್ ಕೊಟ್ಟಿದ್ದಾರೆ. ಸೊ ಅಕ್ಟೋಬರ್ 30 ತಾರೀಕು ಒಳಗಡೆ ಎಲ್ಲ ಬೆಂಗಳೂರಿನಂಥ ಎಲ್ಲ ರೋಡ್ಗಳನ್ನ ಮೋಟ್ರಬಲ್ ರೋಡ್ ಮಾಡಬೇಕು. ಮಳೆ ಆದಮೇಲೆ, ಮಳೆ ಎಲ್ಲ ನಿಂತ ಮೇಲೆ ಮಿಕ್ಕಿದ್ದನ್ನು ಬೇರೆ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡ್ಕೊಂಡು ಬರೋಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ರೀತಿ ಪ್ರಾಜೆಕ್ಟ್ ಕೂಡ ಅವರು ರೆಡಿ ಮಾಡಿಕೊಂಡು ಒಂದು ಎಸ್ಟಿಮೇಟ್ ರೆಡಿ ಮಾಡಿಕೊಂಡು ಅವರು ಬರ್ತಾರೆ. ಇಡೀ ಬೆಂಗಳೂರು ನಗರಕ್ಕೆ ನಮಗೂ ಗೊತ್ತಿದೆ, ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅನೇಕ ಸಮಸ್ಯೆ ಇದೆ. ಎಲ್ಲ ನಗರದಲ್ಲೂ ಗುಡ್ಡಿ ಇದೆ, ಬಟ್ ಬೆಂಗಳೂರಲ್ಲಿ ಮಾತ್ರ ಜಾಸ್ತಿ ಪ್ರಚಾರ ಆಗ್ತಾ ಇದೆ. ನಾವು ಬೇರೆ ನಗರಗಳೆಲ್ಲ ನಾವು ನೋಡಿದ್ದೀವಿ, ವಿಡಿಯೋ ತರಿಸಿದ್ದೀವಿ, ಏನಾಗ್ತಾ ಇದೆ ಅಂತೇಳಿ ಗಮನದಲ್ಲಿದೆ. ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮ ಸಲಹೆ ಕೂಡ ನಾವು ತೆಗೆದುಕೊಂಡು ನಾವು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನಾದ್ರು ಒಂದು ಅಂತಿಮ ಮಾಡಬೇಕು ಅಂತೇಳಿ ಕರೆದು ಎಲ್ಲ ಆಫೀಸರ್ಸ್ ಹತ್ರ ಚರ್ಚೆ ಮಾಡಿದ್ದಾರೆ. ಎಲ್ಲರಿಗೂ ಏನು ವಾರ್ನಿಂಗ್ ಕೊಡಬೇಕು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಆಶಿಕ್ ಮುಲ್ಕಿ ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಸದ್ಯಕ್ಕೆ ಬೆಂಗಳೂರಿನ ಗುಂಡಿಗೆ ಮುಕ್ತಿ ಸಿಗುವಂತಹ ಕಾಲ ಹತ್ತಿರ ಆದಂತೆ ಕಾಣಿಸ್ತಾ ಇದೆ. ಇವತ್ತು ಜಿಬಿ ಅಧಿಕಾರಿಗಳ ಜೊತೆ ಸಿಎಂ ಡಿಸಿಎಂ ಸಭೆ ನಡೆಸಿದ್ರಲ್ವಾ, ಈ ಸಭೆಯ ಮೇನ್ ಹೈಲೈಟ್ಸ್ ಏನೆಲ್ಲ ಇತ್ತು ಅಂತ? ಧನುಶ್ರೀ ಪೂಜಾರಿ, ಕಳೆದ ಹಲವು ದಿನಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು IT ಕಂಪ್ನಿಗಳಿಂದ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಅಸಮಾಧಾನ ಪೋಸ್ಟ್ಗಳು ಹೊರಬಂದ ಬೆನ್ನಲ್ಲೇ ಇದು ಮತ್ತೆ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಬೆಂಗಳೂರಿನ ಯಾವ ರಸ್ತೆಗೆ ಹೋದರೂ ಕೂಡ ಅಲ್ಲಿ ರಸ್ತೆ ಗುಂಡಿಗಳಿಂದಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಇದರ ಬಗ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮತ್ತು DCM DK ಶಿವಕುಮಾರ್ ಅವರು ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ್ರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜೊತೆಗೆ ಏನು ಜಲಮಂಡಳಿ ಇರ್ಬೋದು, BDA, BMRCL ಸೇರಿದಂಥ ಹಲವು ವಿಭಾಗದ ಇಲಾಖೆಗಳ ಅಧಿಕಾರಿಗಳನ್ನು ಕೂರಿಸಿ ಸಮನ್ವಯತೆಯಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಕಿವಿ ಮಾತನ್ನೇ ಹೇಳಿದ್ದಾರೆ. ಆದರೆ ಈ ರೀತಿಯಾಗಿರುವಂಥ ಸಭೆಗಳು ಸಾಕಷ್ಟು ಬಾರಿ ಹಿಂದೆನೂ ಕೂಡ ಆಗಿತ್ತು. ಸುಮಾರು 4 ತಿಂಗಳ ಹಿಂದಕ್ಕೆ ಇದೇ DCM DK ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕೇಂದ್ರ ಕಚೇರಿಯಲ್ಲಿ ಚರ್ಚೆಯನ್ನು ಮಾಡ್ತಾ 1 ತಿಂಗಳ ಗಡುವನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾಗಿರುವಂಥ ಕೆಲಸವನ್ನು ಪೂರ್ಣ ಮಾಡದೆ ಇದೀಗ ಮತ್ತೆ ಸಿಎಂ ಸಿದ್ದರಾಮಯ್ಯನವರಿಂದ ಚೀಮಾರಿ ಹಾಕಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ಮೀಟಿಂಗ್ನ ಹೈಲೈಟ್ಸ್ ಅನ್ನು ನೋಡ್ತಾ ಹೋದರೆ ಇನ್ನೂ 1 ತಿಂಗಳ ಅವಧಿ ಅಂದರೆ ಅಕ್ಟೋಬರ್ 30ರ ಒಳಗಾಗಿ
ಹಾಗಾಗಿ ಬೆಂಗಳೂರಿನಲ್ಲಿರುವಂಥ ಅಷ್ಟು ಗುಂಡಿಗಳನ್ನು ಮುಚ್ಚಬೇಕು ಅನ್ನುವಂಥ ರೀತಿಯಲ್ಲಿ ಖಡಕ್ ವಾರ್ನಿಂಗ್ CM ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು. ಪಾಲಿಕೆ ಅಧಿಕಾರಿಗಳು ಸರ್ಕಾರಕ್ಕೆ ಇವತ್ತಿನ ಮೀಟಿಂಗ್ನಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಕಳೆದ 1.5-2 ತಿಂಗಳ ಕಾಲಾವಧಿಯಲ್ಲಿ 14,000ಕ್ಕೂ ಅಧಿಕ ರಸ್ತೆ ಗುಂಡಿಗಳನ್ನು ನಾವು ಪತ್ತೆ ಹಚ್ಚಿದ್ದೀವಿ. ಇದರಲ್ಲಿ 6,000ಕ್ಕಿಂತಲೂ ಅಧಿಕ ಗುಂಡಿಗಳನ್ನು ನಾವು ಮುಚ್ಚಿದ್ದೀವಿ. ಇನ್ನೂ ಕೂಡ 8,000 ಆಸುಪಾಸಿನಲ್ಲಿ ಗುಂಡಿಗಳನ್ನು ಮುಚ್ಚೋದು ಬಾಕಿ ಇದೆ. ಅದು ಮುಂದಿನ 1 ತಿಂಗಳ ಅವಧಿಯಲ್ಲಿ ನಾವು ಮುಗಿಸ್ತೀವಿ ಅನ್ನುವಂಥ ಒಂದು ಆ ಭರವಸೆಯನ್ನು CM ಸಿದ್ದರಾಮಯ್ಯನವರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಆದರೆ ಎಷ್ಟರ ಮಟ್ಟಿಗೆ ಈ ಒಂದು ಭರವಸೆಗೆ ಅಥವಾ ಈ ಒಂದು ಮಾತಿಗೆ ಅಧಿಕಾರಿಗಳು ಬದ್ಧರಾಗಿರ್ತಾರೆ ಅನ್ನುವಂಥದ್ದು ಮುಂದಿನ 1 ತಿಂಗಳ ಕಾಲಾವಧಿಯಲ್ಲಿ ನಾವು ಕಾದು ನೋಡಬೇಕಾಗುತ್ತೆ. ಒಂದೊಮ್ಮೆ CM ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಕಾಲಾವಕಾಶದ ಒಳಗಾಗಿ ಈ ಒಂದು ರಸ್ತೆ ಗುಂಡಿಗಳನ್ನು ಮುಚ್ಚಿಲ್ಲ ಅಂತಂದ್ರೆ ಆಯಾ ವಲಯದ ಮತ್ತು ಆಯಾ ವಾರ್ಡ್ನ ಇಂಜಿನಿಯರ್ಗಳನ್ನು ಇದಕ್ಕೆ ಹೊಣೆ ಮಾಡಲಾಗುತ್ತೆ ಅನ್ನೋ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು 1 ತಿಂಗಳ ಅವಧಿಯಲ್ಲಿ ರಸ್ತೆ ಗುಂಡಿಯನ್ನು ಮುಚ್ಚೋದಕ್ಕೆ ಬರೋಬ್ಬರಿ 750 ಕೋಟಿ ರೂಪಾಯಿಯನ್ನು ಸರ್ಕಾರ CM ಸಿದ್ದರಾಮಯ್ಯನವರು ಆರ್ಥಿಕ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರತಿ ಈಗೇನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಗೆ ಬರುವಂಥ 5 ನಗರ ಪಾಲಿಕೆಗಳಿದ್ದಾವೆ. 5 ನಗರ ಪಾಲಿಕೆಗಳು ಕೂಡ ತಲಾ 25 ಕೋಟಿಯಂತೆ ಈಗ ಶೀಘ್ರವೇ ಬಿಡುಗಡೆ ಮಾಡಿ ಕಾಮಗಾರಿಗಳನ್ನು ಕೂಡ ಶುರು ಮಾಡೋದಕ್ಕೆ ಹೇಳಿರುವಂಥದ್ದು. ಇದರ ಜೊತೆಯಲ್ಲಿ ಎಲ್ಲೆಲ್ಲೂ ಕೂಡ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧೀನ ಸಂಸ್ಥೆ ಆಗಿರುವಂಥ ಬಿಸ್ಮೈಲ್ ನಡೆಸ್ತಾ ಇದೆ. ಈ ಬಿಸ್ಮೈಲ್ ಅವರು ಕೂಡ ಆದಷ್ಟು ಬೇಗವಾಗಿ ಈ ಒಂದು ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಮುಗಿಸಬೇಕು. ಜೊತೆಗೆ ಜಲಮಂಡಳಿಯವರು ಕೇವಲ ಕಾಮಗಾರಿ ರಸ್ತೆಯನ್ನು ಅಗೆಯೋದು ಮಾತ್ರ ಅಲ್ಲ, ಅಗದ ಮೇಲೆ ಅದನ್ನು ಸಮರ್ಪಕವಾಗಿ ಆ ಒಂದು ಇಂಟಿಮೇಷನ್ ಅನ್ನು ಮಾಡ್ತಾ ರಸ್ತೆ ಗುಂಡಿಯನ್ನು ಮುಚ್ಚೋದಕ್ಕೂ ಕೂಡ ಸಹಕಾರ ಮಾಡಬೇಕು. ಮತ್ತೆ BMRCL ಅವರು ಕಂಡಲ್ಲಿ ರಸ್ತೆಯನ್ನು ಅಗೆಯೋದು ಮಾತ್ರ ಅಲ್ಲ, ಅಲ್ಲೂ ಕೂಡ ಮುಚ್ಚೋದಕ್ಕೂ ಕೂಡ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸಭೆಯಲ್ಲಿ ಆ ಸಲಹೆಯನ್ನು ಕೊಟ್ಟಿರುವಂಥದ್ದು. ಮತ್ತೆ ಅಷ್ಟೇ ತಾಕೀತನ್ನು ಕೂಡ ಮಾಡಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ CM ಸಿದ್ದರಾಮಯ್ಯನವರು ಈ ಕಿವಿ ಮಾತು ಪಾಲಿಕೆ ಅಧಿಕಾರಿಗಳ ಕಿವಿ ಮೂಲಕವಾಗಿ ಎದೆಗೆ ಇಳಿಯುತ್ತೆ ಅನ್ನುವಂಥದ್ದನ್ನ ಮುಂದಿನ 1 ತಿಂಗಳ ಅವಧಿಯಲ್ಲಿ ನಾವು ಕಾದು ನೋಡಬೇಕಾಗುತ್ತೆ. ಧನುಶ್ರೀ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.